ಯಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದು ಆಷಾಢ ಹುಣ್ಣಿಮೆಯ ದಿನ, ಒಂದು ಮಹತ್ವವಾದ ದಿನ, ಪವಿತ್ರವಾದ ದಿನ. ಇಂತಹ ಒಂದು ದಿನದ ಆಚರಣೆಯ ಸಲುವಾಗಿ ಬೆಂಗಳೂರು ಥಿಯೋಸಾಫಿಕಲ್ ಲಾಡ್ಜ್ನ ಪದಾಧಿಕಾರಿಗಳು ನನಗೊಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಆಷಾಢ ಹುಣ್ಣಿಮೆಯ ಮಹತ್ವವನ್ನು ನಿಮ್ಮೊಡನೆ ಹಂಚಿಕೊಳ್ಳಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾನು ಆ ಕಾರಣಕ್ಕೋಸ್ಕರ ಈಗ ಇಲ್ಲಿ ಬಂದಿದ್ದೇನೆ. ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರು ಸಿಟಿ ಲಾಡ್ಜ್ ಎಲ್ಲ ಪದಾಧಿಕಾರಿಗಳಿಗೂ, ನೆರೆದ ಶ್ರೋತೃವರ್ಗಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. Wherever one or two gather in my name, there I am. Wherever one or two gather in my name, there I am ಅಂತ ಹೇಳಿದರು ಯೇಸು ಕ್ರಿಸ್ತರು. ಎಲ್ಲಿ ಒಬ್ಬರು ಇಬ್ಬರು ಸಹ ಸಾಕು, ಒಟ್ಟಿಗೆ ಸೇರಿದರೆ ಆ ಭಗವಂತನ ಬಗ್ಗೆ ಧ್ಯಾನ ಮಾಡಲಿಕ್ಕೆ, ಆರಾಧಿಸಲಿಕ್ಕೆ, ವ್ಯಾಸಂಗ ಮಾಡಲಿಕ್ಕೆ, ವಿಷಯ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅಲ್ಲಿ ನಾನಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಭಗವಂತ ಇರ್ತಾನೆ. ಆದ್ದರಿಂದ ಈ ಒಂದು ಸಂಸ್ಥೆ ನಡೆಸ್ತಾ ಇರುವಂತಹ ಪ್ರತಿಯೊಂದು ಕಾರ್ಯಕ್ರಮವೂ ಸತ್ಸಂಗವೇ. ಸತ್ಯದ ಜೊತೆ ನಾವು ಮಾಡುವಂತಹ ಒಂದು ಸಂಘ. ದ ಕಂಪನಿ ವಿತ್ ದ ಟ್ರೂತ್ ಆ್ಯಂಡ್ ದ ಕಂಪನಿ ಆಫ್ ದ ಟ್ರೂತ್, ಎರಡೂ ಕರೆಕ್ಟ್. ಅಂತಹ ಒಂದು ಸತ್ಸಂಗ ಇಂದು ಆಷಾಢ ಹುಣ್ಣಿಮೆಯ ದಿನ, ಬಹಳ ಪ್ರಯುಕ್ತವಾದಂಥ ದಿನ, ಬಹಳ ಶ್ರೇಷ್ಠವಾದಂತಹ ದಿನ ಇಲ್ಲಿ ನಡೀತಾ ಇದೆ. ಈ ಆಷಾಢ ಹುಣ್ಣಿಮೆ ಮತ್ತು ವೈಶಾಖ ಹುಣ್ಣಿಮೆಗಳನ್ನು ನಾವು ವಿಶೇಷವಾಗಿ ಆಚರಿಸ್ತೇವೆ. ವೈಶಾಖ ಹುಣ್ಣಿಮೆ ಸಾಮಾನ್ಯವಾಗಿ ಮೇ ತಿಂಗಳಿನಲ್ಲಿ ಬರುತ್ತೆ. ಅದನ್ನು ವೈಶಾಖ ಅಂತ ಆಚರಿಸ್ತೇವೆ. ಆಷಾಢ ಹುಣ್ಣಿಮೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಬರುತ್ತೆ. ಈ ಎರಡು ಹುಣ್ಣಿಮೆಗಳು ನಮಗೆ ಬಹಳ ಶ್ರೇಷ್ಠವಾದ ದಿನಗಳು. ನಮಗೆ ಅಲ್ಲ, ಮನುಜ ಕುಲಕ್ಕೆ, ಪ್ರತಿಯೊಬ್ಬರಿಗೂ ಅತ್ಯಂತ ಶ್ರೇಷ್ಠವಾದ ದಿನಗಳು. ವೈಶಾಖ ಹುಣ್ಣಿಮೆಯ ದಿನ ಗೌತಮ ಬುದ್ಧರಿಗೆ ಬೋಧಿ ವೃಕ್ಷದ ಕೆಳಗಡೆ ಧ್ಯಾನ ಮಾಡ್ತಾ ಕುಳಿತಾಗ ಜ್ಞಾನೋದಯವಾಯಿತು.
ಜ್ಞಾನೋದಯ ಅಂತ ಅಂದರೆ ಜ್ಞಾನದ ಉದಯ. ಅದೆಲ್ಲೂ ಹೊರಗಿಲ್ಲ ಜ್ಞಾನ. ಜ್ಞಾನ ಅನ್ನೋದು ನಮ್ಮೊಳಗೆ ಅರಿವಾಗಿ ಇದೆ. ಆ ಅಂತರಂಗದಲ್ಲಿರುವಂತಹ ಜ್ಞಾನವನ್ನು ಎಟುಕಿಸಿಕೊಳ್ಳಲಿಕ್ಕಾಗದೆ ನಾವು ಜೀವನ ಎಲ್ಲ ಚಡಪಡಿಸ್ತಾ ಇರ್ತೇವೆ. ಆ ಜ್ಞಾನವೇ ಸತ್ಯ. ಆ ಸತ್ಯದ ಸಂಶೋಧನೆಯೇ ನಮ್ಮ ಸಾಧನೆಯಾಗಬೇಕು. ಗೌತಮ ಬುದ್ಧರು ಅಂತಹ ಒಂದು ಸಾಧನೆಯನ್ನು ಮಾಡಿದವರು, ಕಠಿಣ ಪರಿಶ್ರಮವನ್ನು ಮಾಡಿದವರು, ಅಷ್ಟೈಶ್ವರ್ಯಗಳನ್ನು ಹೊಂದಿದ್ರೂ ಪ್ರತಿಯೊಂದನ್ನು ತ್ಯಜಿಸಿ ಸತ್ಯದ ಹುಡುಕಾಟದಲ್ಲಿ ಸಾಕಷ್ಟು ಮುಂದೆ ನಡೆದು ಪರಿಶ್ರಮದಿಂದ ಸತ್ಯವನ್ನು ಕಂಡುಕೊಂಡವರು. ಆ ಜ್ಞಾನೋದಯ ಅನ್ನುವಂಥದ್ದು ಒಂದು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತೆ, ಕ್ಷಣ ಮಾತ್ರದಲ್ಲಿ. ಆದರೆ ಅದು ನಡೀಲಿಕ್ಕೆ ಹಿಂದೆ ಮೊದಲು ಸಾಕಷ್ಟು ಪರಿಶ್ರಮವಿರಬೇಕು, ಸಾಧನೆ ಇರಬೇಕು. ಆ ಮಾರ್ಗವೇ ಸಾಧನಾ ಮಾರ್ಗ. ಹಾಗೆ ಅವರು ಬೋಧಿ ವೃಕ್ಷದ ಕೆಳಗಡೆ ಕುಳಿತು ಧ್ಯಾನ ಮಾಡ್ತಿರುವಾಗ ಜ್ಞಾನೋದಯವನ್ನು ಹೊಂದಿದ್ರಲ್ಲ, ಅದೊಂದು ಮಹತ್ತರವಾದ ಘಟ್ಟ. ಅವರ ಜೀವನದಲ್ಲಿ ಮಹತ್ತರವಾದ ಘಟ್ಟ ಅಂತ ಅನ್ಕೋಬೇಡಿ, ಇರಲಿ, ಅವ್ರ ಜೀವನದಲ್ಲೂ ಅದೊಂದು ಮಹತ್ತರವಾದ ಘಟ್ಟವೇ. ಆದರೆ ಅದು ಮನುಜ ಕುಲಕ್ಕೆ ಒಂದು ಮಹತ್ತರವಾದಂಥ ಘಟ್ಟ. ಕಾರಣ ಬುದ್ಧರಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ಜಗತ್ತಿನಲ್ಲಿ ಹುಟ್ಟಿದಾಗ ಅವರೊಡನೆ ಎಷ್ಟೋ ಆತ್ಮಗಳು ಮೇಲೇಳುತ್ತವೆ. ಬುದ್ಧರು ಬದುಕಿದ್ದಾಗ ನೂರಾರು ಸಾವಿರಾರು ಜನ ಅಧ್ಯಾತ್ಮ ಪ್ರಗತಿಯನ್ನು ಹೊಂದಿ ನಿರ್ವಾಣವನ್ನು ಪಡೆದರು. ಅಂತಹ ಬುದ್ಧರ ಕಾಲದಲ್ಲಿ ಹುಟ್ಟಿ ಸಮಕಾಲೀನರಾಗಿ ಅವರೊಡನೆ ಬದುಕಿದ್ರು ಅಂತ ಅಂದರೆ ಅದೇ ಒಂದು ಶ್ರೇಷ್ಠವಾದಂತಹ ಪುಣ್ಯ ಅಂತ ಹೇಳಬೇಕು. ಅಂತಹ ಬುದ್ಧರಿಗೆ ಜ್ಞಾನೋದಯವಾದದ್ದು ವೈಶಾಖ ಹುಣ್ಣಿಮೆಯಾದರೆ ಅವರು ಬೋಧನೆಗಳನ್ನು ನೀಡಲು ಪ್ರಾರಂಭ ಮಾಡಿದ್ದು ಆಷಾಢ ಹುಣ್ಣಿಮೆ. ಜ್ಞಾನೋದಯದ ನಂತರ ಬುದ್ಧರಿಗೆ ಕೆಲವು ಪ್ರಶ್ನೆಗಳು ಮೂಡಿತು. ಆಳವಾದ ಒಂದು ಜ್ಞಾನವನ್ನು ನಾನೀಗ ಹೊಂದಿದ್ದೇನೆ, ಆದರೆ ಇಷ್ಟು ಆಳವಾದ ಜ್ಞಾನವನ್ನು, ಸತ್ಯವನ್ನು ನಾನು ತಿಳಿಸಿ ಹೇಳಬೇಕಾ ಇತರರಿಗೆ, ಅಥವಾ ಮೌನವಾಗಿರಬೇಕ? ಸತ್ಯವನ್ನು ಕಂಡವನು ಸತ್ತವನಂತಿರುತ್ತಾನೆ ಅಂತ ಹೇಳ್ತಾನೆ ಸರ್ವಜ್ಞ. ಕಾರಣ ಸತ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ, ಸತ್ಯವನ್ನು ವಿವರಿಸಲು ಸಾಧ್ಯವಿಲ್ಲ. ಒಂದರ್ಥದಲ್ಲಿ ಎರಡೂ ಸಾಧ್ಯನೇ. ವರ್ಣಿಸಲು ಸಾಧ್ಯ, ವಿವರಿಸಲು ಸಾಧ್ಯ. ಆದರೆ ಸತ್ಯ ಹೇಗಿದೆಯೋ ಹಾಗೆ ಅದನ್ನು ಇತರರಿಗೆ ತಿಳಿಯಪಡಿಸೋದು ಬಹಳ ಕಷ್ಟ, ಬಹಳ ಕಷ್ಟ. ಒಂದರ್ಥದಲ್ಲಿ ಸಾಧ್ಯ, ಒಂದರ್ಥದಲ್ಲಿ ಅಸಾಧ್ಯ. ಎಷ್ಟೇ ವಿವರಣೆ ನೀಡಿದರೂ ಅದು ವಿವರಣೆಯಾಗಿ ಉಳಿಯುತ್ತೆ ಹೊರತು ಸತ್ಯ ಅನ್ನೋದು ಒಂದು ಸ್ವಂತ ಅನುಭವ ಆಗಲ್ಲ. ಬುದ್ಧರಿಗಾದ ಅನುಭವ ನಮಗಾಗಿಲ್ಲ. ಬುದ್ಧರು ಆ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳೋದ್ರಲ್ಲಿ ಹೆಚ್ಚು ಪ್ರಯೋಜನವಿಲ್ಲ. ಬುದ್ಧರು ತಮ್ಮ ಆ ಅನುಭವವನ್ನು ಹಂಚಿಕೊಳ್ಳಲಿಲ್ಲ, ಆದರೆ ಅವರು ಕಂಡುಕೊಂಡಂತಹ ಜ್ಞಾನವನ್ನು ಪ್ರಚಾರ ಮಾಡಿದರು. ಯಾವಾಗ ಮಾಡಿದ್ರು? ಪ್ರಾರಂಭದಲ್ಲಿ ಅವ್ರಿಗೆ ಈ ಪ್ರಶ್ನೆ ಇತ್ತು, ಮನುಜ ಕುಲ ಇಷ್ಟು ಆಳವಾದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ, ತಿಳಿದುಕೊಳ್ಳುವಂತಹ ಮಟ್ಟದಲ್ಲಿ ಇದೆಯಾ ಇಲ್ವಾ? ಇದನ್ನು ನಾನು ಇತರರಿಗೆ ನೀಡಬಹುದಾ ಅಥವಾ ಮೌನವಾಗಿರಬೇಕಾ? ಸುಮಾರು 2 ತಿಂಗಳುಗಳ ಕಾಲ ಅವರು ಬುದ್ಧಗಯಾನ ಬಿಟ್ಟು ಸುತ್ತಮುತ್ತಲೂ
ಅಲೆದಾಡಿದರು, ನಡ್ಕೊಂಡು ಮುಂದೆ ಬಂದರು. ಆಗಿನ ಕಾಲ ಹಾಗೆ ಅಲ್ವಾ ಇದ್ದದ್ದು, ಯಾವ ವಾಹನಗಳು ಇರಲಿಲ್ಲ, ನಡೆದಾಡುವಂತಹ ಕಾಲ. ಅವರಿಗೆ ಆ ಹಂತದಲ್ಲಿ ಅನುಮಾನ ಇತ್ತು, ಏನು ಮಾಡಬೇಕು ಅನ್ನೋದು. ಆಗ ಇಂದ್ರದೇವ, ಬ್ರಹ್ಮದೇವ, ದೇವತೆಗಳು, ಪ್ರಕೃತಿ ಗಣಗಳು ದಿಗ್ಭ್ರಾಂತರಾದರು. ಕಾರಣ ಸಹಸ್ರ ವರ್ಷಗಳಿಗೆ ಒಮ್ಮೆ ಇಂತಹ ಒಬ್ಬ ಶ್ರೇಷ್ಠ ಮಹಾತ್ಮರು ಈ ಭೂಲೋಕದಲ್ಲಿ ವ್ಯಕ್ತವಾಗ್ತಾರೆ, ಪ್ರತ್ಯಕ್ಷವಾಗ್ತಾರೆ, ಅಥವಾ ಆ ಮಟ್ಟದ ಸಾಧನೆಯನ್ನು ತಲುಪ್ತಾರೆ. ಅಂತಹ ವ್ಯಕ್ತಿ ಜ್ಞಾನ ಪ್ರಸಾರವನ್ನು ಮಾಡದೆ ಹೋದರೆ ಅದರಿಂದ ಇಡೀ ಮನುಜ ಕುಲಕ್ಕೆ ಅಪಾರವಾದಂಥ ನಷ್ಟವಾಗಿ ಹೋಗುತ್ತೆ. ಹಾಗಾಗಿ ಈ ಪ್ರಕೃತಿ ಗಣಗಳು, ದೇವತೆಗಳು, ಬ್ರಹ್ಮದೇವ, ಇಂದ್ರ ಎಲ್ಲ ಪ್ರಯತ್ನ ಪಡ್ತಾರೆ. ಇಂದ್ರ ಹಿ ವಿಲ್ ಗಿವ್ ಅ ಕಾಂಚ್ ಟು ಬುದ್ಧ, ಬುದ್ಧರಿಗೆ ಒಂದು ಶಂಕುವನ್ನು ಕೊಡ್ತಾರೆ. ಅದರ ಅರ್ಥ ಏನಂದರೆ, ನೀನು ಧರ್ಮ ಪ್ರಚಾರವನ್ನು ಪ್ರಾರಂಭ ಮಾಡುವಂತ. ಬ್ರಹ್ಮದೇವ ಒಂದು ಸುವರ್ಣ ಚಕ್ರವನ್ನು ಕೊಡ್ತಾರೆ, ಅಂದರೆ ಆ ಚಕ್ರವನ್ನು ತಿರುಗಿಸು, ಅದು ಧರ್ಮ ಚಕ್ರ. ನೀನು ಈ ಕಾರ್ಯವನ್ನು ಮಾಡದೆ ಹೋದರೆ ಇನ್ನಾರು ಈ ಜಗತ್ತಿನಲ್ಲಿ ಇಂತಹ ಒಂದು ಮಹತ್ತರವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ನೀನು ಅಪರೂಪದ ಬೆಲೆ ಬಾಳದ ಒಂದು ವಜ್ರ. ನಿನ್ನಂತಹ ಒಂದು ಆತ್ಮ ನೀನು ಮಾಡಬೇಕಾದ ಕಾರ್ಯವನ್ನು ಮಾಡದೆ ಹೋದರೆ ಈ ಜಗತ್ತು ಉದ್ಧಾರವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಅರಿತಂತಹ ಪ್ರಕೃತಿ ಅಶರೀರವಾಣಿಯಾಗಿ ಅವರಿಗೆ ಕೇಳುತ್ತೆ, ಬೋಧನೆಗಳನ್ನು ಪ್ರಾರಂಭ ಮಾಡೋ, ಜ್ಞಾನವನ್ನು ಮನುಜ ಕುಲಕ್ಕೆ ನೀಡು ಅಂತ. ಈ ಒಂದು ಸಂದೇಶ ಅವರಿಗೆ ಬರಲಿಕ್ಕೆ ಮೊದಲು ಅವರು 2 ತಿಂಗಳುಗಳ ಕಾಲ ಸ್ವಲ್ಪ ಅನುಮಾನದಲ್ಲೇ ಇದ್ದರು. ಈ ಜ್ಞಾನೋದಯವಾಯ್ತಲ್ಲ ಇವರಿಗೆ, ಅಷ್ಟು ಸುಲಭವಾದಂಥ ಮಾರ್ಗ ಅಲ್ಲ ಅದು. ಎಲ್ಲರಿಗೂ ಅಷ್ಟು ಸುಲಭವಾಗಿ ಜ್ಞಾನೋದಯ ಉಂಟಾಗಿಬಿಡೋದಿಲ್ಲ. ಅದು ಜೀವನದ ಒಂದು ಮಹತ್ತರವಾದ ಘಟ್ಟ. ಅವರು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಸಾಧನೆಗಳು ಅವರನ್ನು ಆ ಮಟ್ಟಕ್ಕೆ ತಲುಪಿಸಿತು. ಬೋಧಿಸತ್ವರಾಗಿ 100 ಜನ್ಮಗಳನ್ನು ಹೊಂದಿದ್ರು ಹಿಂದೆ. ನೀವು ಜಾತಕ ಕಥೆಗಳಲ್ಲಿ ಅದರ ಬಗ್ಗೆ ತಿಳ್ಕೋಬಹುದು. ಬೋಧಿಸತ್ವರಾಗಿ ಹಲವಾರು ಪ್ರಾಣಿಗಳು, ಪಶುಗಳು, ಮನುಷ್ಯರಾಗಿ ಜನ್ಮ ತಳೆದು ಪ್ರತಿ ಜನ್ಮದಲ್ಲೂ ತಮ್ಮ ಆತ್ಮ ಸಂಸ್ಕಾರವನ್ನು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಗೊಳಿಸಿಕೊಂಡು ಆ ಬುದ್ಧ ಪಟ್ಟವನ್ನು ಪಡೆದವರು. ಒಂದು ಕಡೆ ಹೇಳ್ತಾರೆ, ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ನಾವೀಗ ಇರೋದು 4ನೆಯ ಒಂದು ಗ್ರಹಮಾಲೆಯಲ್ಲಿ. ನಮ್ಮ ಈ ಸೃಷ್ಟಿ ಅನ್ನುವಂತಹ ಒಂದು ವಿನ್ಯಾಸವಿದೆಯಲ್ಲ, ಈ ಸೃಷ್ಟಿ ಸಂಸರಣೆ, ಈ ವಿನ್ಯಾಸದಲ್ಲಿ 7 ಗ್ರಹಮಾಲೆಗಳು ಬರ್ತವೆ. ರಾದರ್ ಗ್ರಹಮಾಲೆ ಅನ್ನೋಕ್ಕಿಂತ ಗ್ರಹ ಸರಪಳಿ ಅಂತ ಹೇಳಬಹುದು, ಚೈನ್. ಇದರಲ್ಲಿ 4th ಚೈನ್, 4ನೆಯ ಸರಪಳಿಯೇ ಪೃಥ್ವಿ ಸರಪಳಿ.
ಈಗ ನಾವು ಬದುಕಿರೋದು ಪೃಥ್ವಿ ಸರಪಳಿಯಲ್ಲಿ. ಇಂತಹ ಇನ್ನು 3 ಸರಪಳಿಗಳು ಮುಂದೆ ಬರುತ್ತೆ. ಹಿಂದೆ 3 ಸರಪಳಿಗಳು ಆಗೋಗಿದೆ. ಒಂದೊಂದು ಸರಪಳಿಯೂ ಒಂದು ಮಹಾ ಮನ್ವಂತರ ಅಂತ 7 ಮನ್ವಂತರಗಳಿವೆ. ನಾವೀಗಿರೋದು 4ನೆಯ ಮನ್ವಂತರ. ಹಿಂದೆ 3 ಮನ್ವಂತರಗಳು ನಡೆದು ಹೋಗಿದೆ, ಮುಂದೆ 3 ಮನ್ವಂತರಗಳು ನಮಗಾಗಿ ಕಾದಿದೆ. 3ನೆಯ ಸರಪಳಿ ಅಂತ ನಾ ಹೇಳಿದ್ನಲ್ಲ, 1 2 3, 3ನೆಯ ಸರಪಳಿಯಲ್ಲಿ ನಾವ್ಯಾರು ಮನುಷ್ಯರಾಗಿರಲಿಲ್ಲ, ನಾವು ಪ್ರಾಣಿಗಳಾಗಿದ್ವಿ. ಅದು ಚಂದ್ರಗೋಳ ಸರಪಳಿ. ಅದು ಆಗ ಫಿಸಿಕಲ್ ಅಥವಾ ಸ್ಥೂಲ ಲೋಕದಲ್ಲಿ ಇದ್ದಂಥ ಒಂದೇ ಒಂದು ಗ್ರಹ ಅಂದರೆ ಚಂದ್ರ. ಈಗಿರೋ ಚಂದ್ರ ಅಲ್ಲ. ಈಗಿರೋ ಚಂದ್ರ ಆ ಚಂದ್ರನ ಒಂದು ಕಳೆಬರ. ಆತ ಪೂರ್ತಿ ಸತ್ತು ಹೋಗಲಿಲ್ಲ. ಆ ಸರಪಳಿ ಒಡೆದು ಹೋದಾಗ ಸ್ವಲ್ಪ ಉಳ್ಕೊಳ್ತು, ಅದು ಈಗಿನ ಚಂದ್ರ ಅವಶೇಷ. ಅದು ಹಿಂದಿನ ಸರಪಳಿಯಲ್ಲಿ ಈಗ ಪೃಥ್ವಿ ಎಲ್ಲಿದೆಯೋ ಆ ಜಾಗದಲ್ಲಿ ಚಂದ್ರ, ದೊಡ್ಡ ಚಂದ್ರಗ್ರಹವಿತ್ತು. ನಾವೆಲ್ಲ ಅಲ್ಲಿದ್ವಿ. ಏನಾಗಿದ್ವಿ ನಾವಲ್ಲಿ? ಪ್ರಾಣಿಗಳಾಗಿದ್ವಿ, ಪಶುಗಳಾಗಿದ್ವಿ. ಅಲ್ಲಿ ಸಂಸರಣೆ ನಡೀತಿತ್ತು. ಆದರೆ ಆ ಹಂತದಲ್ಲಿ ಬುದ್ಧರು ಒಂದು ಶಪಥವನ್ನು ಮಾಡ್ತಾರೆ. ಏನು ಶಪಥ ಅಂತಂದರೆ, ನಾನು ಆ ಬುದ್ಧ ಪದವಿಯನ್ನು ತಲುಪಿ ಈ ಲೋಕದ ಸಮಸ್ತ ಜನರನ್ನು ನನ್ನ ಮಟ್ಟಕ್ಕೆ ಕರೆದುಕೊಂಡು ಹೋಗಬೇಕು ಅಂತ. ಅಂದು ಅವರು ಮಾಡಿದ ಶಪಥ ಬೋಧಿಸತ್ವರಾಗಿ 100 ಜನ್ಮಗಳನ್ನು ಪಡೆದು ಕೊನೆಗೆ ಬುದ್ಧ ಪಟ್ಟವನ್ನು, ಪದವಿಯನ್ನು ಪಡೆದರು, ಜ್ಞಾನೋದಯವನ್ನು ಹೊಂದಿದರು. ಇದು ಬುದ್ಧರ ಇತಿಹಾಸ. ಬುದ್ಧರ ಶಪಥ ಹಿಂದಿನ ಗ್ರಹ ಸರಪಳಿಗೆ ಹೋಗುತ್ತೆ. ಆದರೆ ಅವರು ಬುದ್ಧ ಪದವಿಯನ್ನು ಪಡೆದದ್ದು ಈ ಸರಪಳಿಯಲ್ಲಿ. ಒಂದು ಮನ್ವಂತರವೇ ಹೆಚ್ಚು ಕಡಿಮೆ ನಡೆದು ಹೋಗಿದೆ. ಅಷ್ಟು ಕಾಲ ಅವರು ಸಾಧನೆ ಮಾಡಬೇಕಾಗಿತ್ತು. ಎಷ್ಟೋ ಜನ್ಮಗಳನ್ನು ಪಡೆದು. ನಿಮಗೆ ಜಾತಕ ಕಥೆಗಳು ಓದಿದ್ರೆ ಗೊತ್ತಾಗುತ್ತೆ, ಒಂದೊಂದು ಪ್ರಾಣಿಯಾಗಿ, ಒಂದೊಂದು ಪಶುವಾಗಿ ಅವರ ಜೀವನ ಹೇಗಿತ್ತು ಅಂತ. ಅವರು ಎಷ್ಟು ಸಮಸ್ಯೆಗಳನ್ನು ಎದುರಿಸಿದರು, ಎಷ್ಟು ಪಾಠಗಳನ್ನು ಕಲಿತರು. ಒಂದೊಂದು ಜನ್ಮದಲ್ಲಿ ಒಂದೊಂದು ಸದ್ಗುಣವನ್ನು ಆಳವಾಗಿ ರೂಢಿಸಿಕೊಂಡು ಬಂದರು. ಕೊನೆಗೆ ಬುದ್ಧ ಪದವಿಯನ್ನು ಪಡೆಯುವಾಗ ಅವರು ಬೋಧಿ ವೃಕ್ಷದ ಕೆಳಗಡೆ ಕುಳಿತಿದ್ದರು, ಆಳವಾದ ಧ್ಯಾನದಲ್ಲಿದ್ದರು. ಅವರು ಯಾಕೆ ಬೋಧಿ ವೃಕ್ಷದ ಕೆಳಗಡೆ ಕುಳಿತುಕೊಂಡ್ರು? ಅವರ ಆ ಗೌತಮರಾಗಿ ಹುಟ್ಟಿದ್ರಲ್ಲ, ಆ ಜನ್ಮದ ಇತಿಹಾಸವೇನು ಅಂದರೆ, ಅವರು ಹುಟ್ಟಿದ್ದು ಕಪಿಲವಸ್ತು ಲುಂಬಿನಿ ಅನ್ನುವಂತಹ ಒಂದು ಸ್ಥಳದಲ್ಲಿ. ಮಾಯಾದೇವಿ ಮತ್ತು ಶುದ್ಧೋಧನ ಇಬ್ಬರೂ ರಾಜರಾಣಿಯರು. ಒಂದು ದೊಡ್ಡ ಪಥ್ಯವೇ ಇತ್ತು. ಇವರು ಅಂತಹ ಒಂದು ರಾಯಲ್ ಫ್ಯಾಮಿಲಿ ಅಥವಾ ರಾಜ ಕುಟುಂಬದಲ್ಲಿ ಹುಟ್ಟಿದರು. ಹುಟ್ಟಿದ 1 ವಾರಕ್ಕೆ ತಾಯಿಯನ್ನು ಕಳ್ಕೊಂಡ್ರು. ತಾಯಿಯ ಸಹೋದರಿ ಇವರನ್ನು ಸಾಕಿ ಸಲುಹಿದರು. ಅಪಾರವಾದಂತಹ ಸಂಪತ್ತು, ಅಷ್ಟೈಶ್ವರ್ಯಗಳು ಇತ್ತು. ರಾಜ್ಯ ಲಕ್ಷ್ಮಿ ಒಲಿದಿತ್ತು. ಶುದ್ಧೋಧನ ಮಹಾರಾಜ ಬಹಳ ಅಕ್ಕರೆಯಿಂದ ಮಗನನ್ನು ಬೆಳೆಸಿದ್ದ. ಹುಟ್ಟಿದಾಗಲೇ ಇವರ ಜಾತಕ ಯೋಗದಲ್ಲಿ ಹೇಳಿದ್ರು, ಈತ ಒಬ್ಬ ದೊಡ್ಡ ಚಕ್ರಾಧಿಪತಿ ಆಗ್ತಾನೆ. ಎಂತಹ ಚಕ್ರಾಧಿಪತಿ ಆಗ್ತಾನೆ?
ಮಾನವರಲ್ಲೇ ಮರೆಯಲಾಗದಂತಹ ಒಬ್ಬ ಮನುಜ ಕುಲದ ತಿಲಕಪ್ರಾಯವಾದಂತಹ ಚಕ್ರಾಧಿಪತಿಯಾಗ್ತಾನ, ಅಥವಾ ಈ ಅಷ್ಟೈಶ್ವರ್ಯಗಳನ್ನು ಅಭಿವೃದ್ಧಿಗೊಳಿಸಿಕೊಂಡು ಮತ್ತಷ್ಟು ಸಾಮ್ರಾಜ್ಯವನ್ನು ವಿಸ್ತರಿಸಿ ದೊಡ್ಡ ಸ್ಥೂಲ ಲೋಕದ ಚಕ್ರಾಧಿಪತಿಯಾಗ್ತಾನ? ಇದರ ಬಗ್ಗೆ ಯಾವುದೇ ರೀತಿಯ ವಿವರಣೆ ಸಿಕ್ಕಲಿಲ್ಲ ರಾಜನಿಗೆ. ಆದ್ದರಿಂದ ರಾಜ ಬಹಳ ಅಕ್ಕರೆಯಿಂದ ಬೆಳೆಸಿದ, ಎಲ್ಲ ವೈಭೋಗಗಳನ್ನು ತಂದುಕೊಟ್ಟ. ಆತನನ್ನು ಹೊರಗಡೆನೇ ಬಿಡಲಿಲ್ಲ. ನಮ್ಮ ಪ್ರತಿನಿತ್ಯದ ಜೀವನ ಹೇಗಿರುತ್ತೆ, ಕಷ್ಟಗಳು ಅಂದರೆ ಏನು, ಇದು ಆತನಿಗೆ ಅರ್ಥವೇ ಆಗಲಿಲ್ಲ. ಆದರೆ ಒಂದು ಹಂತದಲ್ಲಿ ಎಲ್ಲ ವೈಭೋಗಗಳ ಮಧ್ಯದಲ್ಲಿ ಮುಳುಗಿದ್ದ ಗೌತಮ ಎಚ್ಚರಗೊಂಡ. ನಮ್ಮಂಥವರಾದರೆ ಅಂಥ ವೈಭೋಗಗಳು ಇಲ್ಲ ಅಂತ ಕೊರಗಿ ಜೀವನನೇ ಮುಗಿಸ್ಬಿಡ್ತೀವಿ. ಇದು ಒಂದು ಕ್ಲಾಸ್ ಆಫ್ ಜನ. ಇನ್ನೊಂದು ಕ್ಲಾಸ್ ಆಫ್ ಜನ ಅಂಥ ವೈಭೋಗಗಳು ಸಿಕ್ಕರೆ ಆ ವೈಭೋಗಗಳ ಮಧ್ಯದಲ್ಲಿ ತಮ್ಮನ್ನು ತಾವೇ ಮರೆತು ಪರಮ ಭೋಗಿಗಳಾಗಿ ಜೀವನ ಮುಗಿಸ್ಬಿಡ್ತಾರೆ. ಈತನಿಗೆ ಎಲ್ಲ ಭೋಗಗಳ ಸಂಪರ್ಕವು ಇದ್ರೂ ಇದ್ದಕ್ಕಿದ್ದ ಹಾಗೆ ವಿರಕ್ತಿ ಮೂಡಿಬಿಡ್ತು, ವೈರಾಗ್ಯ ಒಲಿತು. ನಮ್ಮ ಪರಮಗುರು ಚರಣ ಸನ್ನಿಧಿ ಗ್ರಂಥ ಏನು ಹೇಳುತ್ತೆ? 4 ಸಾಧನಗಳು ಅಲ್ವಾ? ಮೊದಲನೇದು ವಿವೇಕ, ಎರಡನೇದು ವೈರಾಗ್ಯ. ವಿವೇಕವಿತ್ತು, ಅದು ವೈರಾಗ್ಯವಾಗಿ ಮೂಡಿಬಿಡ್ತು. ಸಕಲ ಸಂಪತ್ತುಗಳಲ್ಲಿ ತನ್ನನ್ನು ತಾನು ಕಳೆದುಕೊಂಡು ಬಿಡಲಿಲ್ಲ ಗೌತಮ, ಎಚ್ಚರಗೊಂಡ. ಎಂತಹ ಎಚ್ಚರ ಅಂದರೆ, ಆ ಎಚ್ಚರ ಆತನನ್ನು ಜ್ಞಾನೋದಯದ ಹೊಸ್ತಿಲಿಗೆ ಕರ್ಕೊಂಡು ಬಂದು ಬಿಟ್ಟು ಬಿಡ್ತು. ಒಮ್ಮೆ ಆತ ಬಹಳ ಹಠ ಹಿಡಿದು ತನ್ನ ಊರಿನಲ್ಲಿ ಸಂಚಾರ ಮಾಡುವಂತಹ ಒಂದು ಪ್ರಯತ್ನ ಪಟ್ಟ. ರಾಜ ಕೊನೆಗೆ ಅನುಮತಿಯನ್ನು ನೀಡಿದ. ಒಂದು ಕಡೆ ಹೇಳ್ತಾರೆ ಅನುಮತಿ ನೀಡಲಿಲ್ಲ ಅಂತ, ಒಂದು ಕಡೆ ಹೇಳ್ತಾರೆ ಅನುಮತಿ ನೀಡಿದ ಅಂತ. ಆತ ತನ್ನ ಸಾರಥಿಯ ಜೊತೆ ಊರಿನಲ್ಲಿ ಸಂಚಾರ ಮಾಡಲಿಕ್ಕೆ ಹೋಗ್ತಾನೆ. ಆತ ಜನ ಪಡ್ತಾ ಇರುವಂತಹ ಕಷ್ಟಗಳನ್ನು ನೋಡ್ತಾನೆ. ಈತ ಹೋಗ್ತಾ ಇದ್ರೆ ಎದುರುಗಡೆ ಒಬ್ಬ ರೋಗಿ, ಒಂದು ದಹನ ಕಾರ್ಯಕ್ಕೆ ಹೊತ್ತೊಯ್ತಾ ಇರುವಂತಹ ಹೆಣ, ಒಬ್ಬ ಭಿಕ್ಷುಕ. ಹೀಗೆ ಈ ಸಂಸಾರಕ್ಕೆ ಸಂಬಂಧಪಟ್ಟ ಕಷ್ಟಗಳಿಗೆ ದ್ಯೋತಕಗಳಾದಂತಹ ವ್ಯಕ್ತಿಗಳನ್ನು, ಘಟನೆಗಳನ್ನು ನೋಡಿದ ಆತನ ಮನಸ್ಸು ಬಹಳವಾಗಿ ಕರಗಿ ಹೋಯಿತು. ಅತೀವವಾಗಿ ದುಃಖಪಟ್ಟ, ಹಿಂತಿರುಗಿದ. ಆತನಿಗೆ ಇರಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನೋ ಒಂದು ಚಡಪಡಿಕೆ ಪ್ರಾರಂಭವಾಗಿಬಿಟ್ಟಿದೆ. ಜೀವನ ಅಂದರೆ ಇಷ್ಟೇನಾ? ಒಂದಲ್ಲ ಒಂದು ಹಂತದಲ್ಲಿ ರೋಗಗಳಿಗೆ ತುತ್ತಾಗಬೇಕು, ಒಂದಲ್ಲ ಒಂದು ಹಂತದಲ್ಲಿ ಮರಣವನ್ನು ಹೊಂದಬೇಕು. ಇಷ್ಟು ದುಃಖ, ಸಂಕಟ, ನೋವುಗಳಿಗೆ ಕಾರಣವಾದಂತಹ ಇಂತಹ ಜೀವನದಲ್ಲಿ ಅಂತಿಮ ಸತ್ಯ ಯಾವುದು ಅನ್ನುವಂತಹ ಒಂದು ಪ್ರಶ್ನೆ ಆತನಲ್ಲಿ ಮೂಡ್ತು. ಕೆಲವೇ ವರ್ಷಗಳ ಹಿಂದೆ ಆತ ಯಶೋಧರೆಯನ್ನು ಮದುವೆಯಾಗಿದ್ದ. ಯಶೋಧರೆ ಅಪೂರ್ವ ಸುಂದರಿ. ಪುಟ್ಟ ಮಗು ರಾಹುಲ. ಒಂದು ಕಡೆ ಹೇಳ್ತಾರೆ ಆತ ಯಶೋಧರೆಯನ್ನು ಮದುವೆಯಾಗಿದ್ದ, ಆದರೆ ಆತ ಅರಮನೆಯನ್ನು ತ್ಯಜಿಸಿ ತನ್ನ ಸಾಧನೆಯ ಮಾರ್ಗವನ್ನು ಹಿಡಿದು ಹೊರಡಲಿಕ್ಕೆ ಮೊದಲು ಇನ್ನು ರಾಹುಲ ಹುಟ್ಟಿರಲಿಲ್ಲ ಅಂತಾರೆ. ಇನ್ನು ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ ರಾಹುಲ ಹುಟ್ಟಿದ್ದ ಪುಟ್ಟ ಕೂಸಾಗಿದ್ದ. ಯಶೋಧರ ಜೀತ್ ಗಯಿ ಅಂತ ಒಂದು ಪುಸ್ತಕ ಇದೆ ಹಿಂದಿಲಿ, ಮೈಥಿಲಿ ಶರಣಗುಪ್ತ ಅವ್ರು ಬರೆದಿರೋದು. ನಾನೊಂದು ಕಾಲದಲ್ಲಿ ಓದಿದ್ದೆ ಅದನ್ನು. ಐ ಹ್ಯಾವ್ ಡನ್ ಮೈ BA ಇನ್ ಹಿಂದಿ ಆವಾಗ. ಅದರಲ್ಲಿ ಅವ್ರು ಹೇಳ್ತಾರೆ, ಪೂರ್ಣ ವೈರಾಗ್ಯ ವಿರಕ್ತಿ ಹುಟ್ಟಿದ ನಂತರ ಇವರು
ಕೊನೆ ಬಾರಿ ಆಕೆಯ ಅರಮನೆಯಲ್ಲಿ ರಾತ್ರಿ ಒಂದು ಹೊತ್ತು ಇವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಸಕಲವನ್ನೂ ತೊರೆದು ನಾನು ಸತ್ಯದ ಸಂಶೋಧನೆಯನ್ನು ಮಾಡುವ ಸಲುವಾಗಿ ಹೊರಟು ಬಿಡ್ತೀನಿ ಅಂತ. ಕಾರಣ ವೈರಾಗ್ಯ ಆಳವಾಗಿ ಹೋಗಿದೆ ಅವರಲ್ಲಿ. ಕೊನೆ ಬಾರಿ ಒಮ್ಮೆ ಹೋಗ್ತಾರೆ. ಆ ಕೊಠಡಿಯಲ್ಲಿ ಮಲಗಿರ್ತಾಳೆ ಯಶೋಧರ, ಪಕ್ಕದಲ್ಲಿ ರಾಹುಲ. ಇಬ್ಬರನ್ನೂ ನೋಡ್ತಾರೆ. ಇಬ್ಬರಿಗೂ ನಮಸ್ಕರಿಸಿ ವಿದಾಯವನ್ನು ಹೇಳಿ ಅವರ ಸಾರಥಿಯಾಗಿದ್ದ, ಸೇವಕನಾಗಿದ್ದ ಚೆನ್ನ ಅಂತ ಅವನ ಹೆಸರು, ಆತನನ್ನು ಕರೆದು ರಥವನ್ನು ಕಟ್ಟಲಿಕ್ಕೆ ಹೇಳ್ತಾರೆ. ರಥದಲ್ಲಿ ಕುಳಿತು ನಡುರಾತ್ರಿ ದಟ್ಟ ಕತ್ತಲೆ ಸಮಸ್ತ ವೈಭೋಗವನ್ನು ತೊರೆದು ಸದ್ದಿಲ್ಲದೆ ಹೊರಟು ಹೋಗ್ತಾರೆ. ಎಷ್ಟು ಕಷ್ಟ ನೋಡಿ. ನಾವು ಎಷ್ಟು ಬಂಧನಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ. ಒಂದು ಬಂಧನ ಬಿಡಿಸ್ಕೊಂಡು ಬರಬೇಕು ಅಂದ್ರೇ ನಮಗೆ ಎಷ್ಟೋ ಕಷ್ಟ. ನೀವು ಇಲ್ಲಿ ಬಂದು ಕೂತ್ಕೋಬೇಕಂದ್ರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಮನೆಯಲ್ಲಿ ಎಷ್ಟೋ ಕೆಲಸ ಕಾರ್ಯಗಳು, ಕರ್ತವ್ಯಗಳಿರುತ್ತೆ, ಎಷ್ಟೋ ಆಬ್ಲಿಗೇಷನ್ಸ್ ಇರುತ್ತೆ, ಎಷ್ಟೋ ಬಂಧಗಳಿರುತ್ತೆ. ಇವರು ಸಮಸ್ತವನ್ನು ತೊರೆದು ಒಂದೇ ಬಾರಿ ವೈರಾಗ್ಯ ಮೂರ್ತಿಯಾಗಿ ಹೊರಟು ಬಿಟ್ಟರು ಅಂದರೆ ಅದು ಎಂತಹ ಮಹತ್ತರವಾದ ಸಾಧನೆ. ಹಿಂತಿರುಗಿ ನೋಡಲಿಲ್ಲ ಅವರು, ಯಾರಿಗೂ ಹೇಳಲಿಲ್ಲ ಅವರು, ಹೊರಟು ಬಿಟ್ಟರು. ಕತ್ತಲೆಯಲ್ಲಿ ಕರಗಿ ಹೋದರು. ಚೆನ್ನನನ್ನು ಹಿಂತಿರುಗಿ ಕಳಿಸಿಬಿಟ್ರು. ಕಾಡು ಮೇಡುಗಳನ್ನು ಸೇರಿಕೊಂಡ್ರು. ಆ ಕಾಡು ಮೇಡುಗಳಲ್ಲಿ ಸಾಧನೆಯನ್ನು ಮಾಡ್ತಾ ಹೊರಟರು. ಸತ್ಯ ಸಂಶೋಧನೆ. ಅವರೊಡನೆ ಅವರಿಗೆ ಕಾಡಿನಲ್ಲಿ 5 ಜನ ಸಹಯೋಗಿಗಳು ಸಿಕ್ಕರು. ಸಹಯೋಗಿಗಳು, ಮಿತ್ರರು ಅಂತ ಹೇಳ್ಬೋದು, ಸಹಯೋಗಿಗಳು, ಜೊತೆಗಿದ್ದವರು ಅಂತ ಹೇಳ್ಬಹುದು. ಆ ಸಹಯೋಗಿಗಳು ಸಹ ಸಾಧನಾ ಮಾರ್ಗದಲ್ಲಿದ್ದರು. ಅವರೊಡನೆ ಇವರು ಸಾಧನೆಯನ್ನು ಪ್ರಾರಂಭ ಮಾಡಿದ್ರು. ಆದರೆ ಇವರ ಸಾಧನೆ ಹೇಗಿತ್ತು ಅಂತಂದರೆ ಒಂದು ರೀತಿ ಹಠಯೋಗ. ಹಠಯೋಗ ಅಂದರೆ ದೇಹವನ್ನು ದಂಡಿಸುವುದು, ದೇಹಕ್ಕೆ ವಿಪರೀತ ಪರಿಶ್ರಮವನ್ನು ಕೊಡೋದು. ಹಲವಾರು ದಿನಗಳ ಕಾಲ ಉಪವಾಸ, ನೀರು ಕುಡಿಯೋದಿಲ್ಲ, ಉಪವಾಸ ಮಾಡೋದು, 100 ಕಿಲೋಮೀಟರ್ಗಳು ನಡ್ಕೊಂಡು ಹೋಗೋದು, ಆಳವಾದ ಧ್ಯಾನವನ್ನೂ ಮಾಡೋದು. ಆದರೆ ಶರೀರವನ್ನು ವಿಪರೀತವಾಗಿ ದಂಡಿಸೋದು. ಇವರು ಮನೆಯನ್ನು ತೊರೆದಾಗ 29 ವರ್ಷ ವಯಸ್ಸು ಇವರಿಗೆ. ತುಂಬಿದ ಯೌವನ. ಹೊರಟ ಇವರು 6 ವರ್ಷಗಳ ಕಾಲ ಕಠಿಣವಾದ ಸ್ಥೂಲ ಪರಿಶ್ರಮದಲ್ಲಿ ತೊಡಗಿಕೊಂಡರು. ಸಹಯೋಗಿಗಳ ಜೊತೆಗೆ ನಮ್ಮ ಪಾಕಿಸ್ತಾನದ ಲಾಹೋರ್ನಲ್ಲಿ ಬುದ್ಧನ ಒಂದು ವಿಗ್ರಹ ಇದೆ ಮ್ಯೂಸಿಯಮಲ್ಲಿ. ಆ ವಿಗ್ರಹ ಹೇಗಿದೆ ಅಂದರೆ ಬುದ್ಧನ ಶರೀರ ಕೃಶವಾಗಿ ಹೋಗಿದೆ. ಪೇಲವವಾದಂತಹ ಒಂದು ಶರೀರ, ಕಾಯ, ಕಣ್ಣುಗಳು ಕುಳಿ ಬಿದ್ದು ಹೋಗಿದೆ ಒಳಗೆ, ಕೆನ್ನೆ ಆಳ ಹೊಟ್ಟೋಗಿದೆ, ಸ್ನಾಯುಗಳೆಲ್ಲ ಕರಗಿ ಹೋಗಿದೆ, ಪಕ್ಕೆಲುಬುಗಳೆಲ್ಲ ಎದ್ದು ಕಾಣುತ್ತೆ, ಹೊಟ್ಟೆ ಸಂಕುಚಿತವಾಗಿ ಒಳಗೆ ಹೋಗ್ಬಿಟ್ಟಿದೆ, ಕೈ ಕಾಲುಗಳು ನರಪೇತಲ ಕೈಕಾಲುಗಳಾಗ್ಬಿಟ್ಟಿದೆ. ಅಂಥ ವಿಗ್ರಹ ಇದೆ. ಬುದ್ಧರು ಅಂತಹ ಒಂದು ಸ್ಥಿತಿಯನ್ನು ತಲುಪಿದ್ರು. ಅತೀವವಾದಂತಹ ದಂಡನೆಯನ್ನು ನೀಡಿದರು ಶರೀರಕ್ಕೆ. ಯಾವ ಕಾರಣಕ್ಕೋಸ್ಕರ ಆ ದಂಡನೆಯನ್ನು ನೀಡಿದರು? ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೋಸ್ಕರ ಈ ಶರೀರವನ್ನು ನಿಯಂತ್ರಣಕ್ಕೆ ತರಬೇಕು, ಹತೋಟಿಗೆ ತರಬೇಕು, ಈ ಶರೀರಕ್ಕೆ ದಂಡನೆ ನೀಡಬೇಕು ಅಂತ ತಿಳ್ಕೊಂಡಿದ್ರು ಅವರು ಆ ಹಂತದಲ್ಲಿ.
ಅವ್ರ ಜೊತೆ ಇದ್ದ ಸಹಯೋಗಿಗಳು ಅದೇ ರೀತಿ ಮಾಡಿದ್ರು. ಎಲ್ಲರೂ ಒಟ್ಟಾಗ ಸಾಧನೆಯನ್ನು ಮಾಡ್ತಾ ಇದ್ರು. ಆ ಹಂತದಲ್ಲಿ ಶರೀರ ಪೂರ್ತಿ ಕೃಶವಾಗಿ ಹೋಯಿತು. ಆಗ ಅವರಿದ್ದದ್ದು ಪೂರ್ತಿ ಕೃಶವಾದ ಶರೀರವಿತ್ತಲ್ಲ, ಆಗ ಅವರಿದ್ದದ್ದು ನಿರಂಜನ ಅನ್ನೋಂತಹ ಹೆಸರಿನ ನದಿಯ ತಟದಲ್ಲಿ. ಇವರೆಲ್ಲ ಸಾಧನೆ ಮಾಡ್ತಾ ಇದ್ದರು. ಒಂದು ದಿನ ಎದ್ದರು, ಆ ಆಳ ಸಾಧನೆಯಿಂದ ಮೇಲೆದ್ದರು, ನದಿಯನ್ನು ದಾಟುವ ಪ್ರಯತ್ನ ಮಾಡಿದರು. ಆ ನದಿಯನ್ನು ದಾಟುವ ಪ್ರಯತ್ನದಲ್ಲಿ ಅರ್ಧ ನದಿಯನ್ನು ದಾಟಿದರೆ ಅಲ್ಲಿಂದ ಮುಂದೆ ದಾಟಕ್ಕೆ ಅವ್ರಿಗೆ ಆಗ್ತಿಲ್ಲ. ಕಾರಣ ಶರೀರ ಪೂರ್ತಿ ದುರ್ಬಲವಾಗೋಗಿದೆ. ಅಂಥ ಹಂತದಲ್ಲಿ ಅಲ್ಲೇ ಸಿಕ್ಕ ಒಂದು ಸತ್ತ ಬಳ್ಳಿಯನ್ನು ಕೈಯಲ್ಲಿ ಹಿಡ್ಕೋತಾರೆ. ಅದೆಷ್ಟು ಗಂಟೆಗಳು ಹಾಗೆ ನದಿನಲ್ಲಿ ನಿಂತಿದ್ರೋ ಗೊತ್ತಿಲ್ಲ ಅವರು. ಆಗ ಅವರ ಮನಸ್ಸಿಗೆ ಅನ್ನಿಸುತ್ತೆ, ಇದ್ದಕ್ಕಿದ್ದ ಹಾಗೆ ಆ ಮನಸ್ಸಿನಲ್ಲಿ ಒಂದು ವಿಚಾರ ಮೇಲೇಳುತ್ತೆ. ಇಟ್ ಈಸ್ ಕಾಲ್ಡ್ ರಿಯಲೈಸಿಂಗ್, ಇಟ್ ಈಸ್ ಕಾಲ್ಡ್ ಇಂಟ್ಯೂಷನ್, ಅಂತಃಸ್ಫುರಣೆ. ಅಂತಃಸ್ಫುರಣೆ ಏನು ಹೇಳುತ್ತೆ ಅಂದರೆ, ಶರೀರಕ್ಕೆ ದಂಡನೆ ನೀಡೋದ್ರಿಂದ ಸತ್ಯವನ್ನು ಸಂಗ್ರಹಿಸಲು ಅಥವಾ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಶರೀರದಿಂದ ಉನ್ನತ ಮಟ್ಟಕ್ಕೆ ಹೋಗಬೇಕು. ಮನಸ್ಸಿಗೆ ಸಂಬಂಧಿಸಿದ ಸಾಧನೆಯನ್ನು ಅತೀವವಾಗಿ ಮಾಡಬೇಕು. ಶರೀರಕ್ಕೆ ದಂಡನೆ ನೀಡೋದು ಯಾವುದೇ ರೀತಿಯ ಪ್ರಯೋಜನವನ್ನು ಉಂಟು ಮಾಡೋದಿಲ್ಲ. ಹಾಗೆ ಅಂತ ಶರೀರಕ್ಕೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕೊಬ್ಬುವಂತೆ ಬೆಳೆಸಲೂಬಾರದು. ಅದು ಕೇಳಿದ್ದನ್ನೆಲ್ಲ ಕೊಡಬಾರದು. ಹಾಗೆ ಅಂತ ಅದನ್ನು ದಂಡಿಸಲೂಬಾರದು. ಅದೇ ಮಧ್ಯಮ ಮಾರ್ಗ. ಮಜ್ಜಿಮ ನಿಕಾಯ ಅಂತಾರೆ ಅದನ್ನು. ಮಧ್ಯಮ, ನಿಕಾಯ ಮಾರ್ಗ, ಮಜ್ಜಿಮ ಮಾರ್ಗ. ಒಂದು ಕಡೆ ಅದಕ್ಕೆ ಅಷ್ಟೈಶ್ವರ್ಯಗಳನ್ನು ಕೊಡೋದು ಬೇಡ, ಒಂದು ಕಡೆ ಅದನ್ನು ದಂಡಿಸಿ ಉಪವಾಸ ಹಾಕಿ ಸೊರಗುವಂತೆ ಮಾಡೋದು ಬೇಡ. ಆ ಮಧ್ಯಮ ಮಾರ್ಗವನ್ನು ಹಿಡಿದು ಮುಂದುವರಿಬೇಕು ಅನ್ನುವಂತಹ ವಿಚಾರ ಅವರ ಮನಸ್ಸಿಗೆ ಹೊಳೆಯುತ್ತೆ. ಯಾವಾಗ ಹೊಳೆಯೋದದು? ಅತೀವವಾದಂತಹ ಆಪತ್ತಿನಲ್ಲಿ ಸಿಕ್ಕಾಕ್ಕೊಂಡಾಗ. ಸಾಮಾನ್ಯವಾಗಿ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಸತ್ಯ ದರ್ಶನವಾಗುವುದು ಅಂಥ ಹಂತಗಳಲ್ಲೇ. ನಾವು ಅನ್ಸರ್ಟನ್ಟಿ, ಅಶಾಶ್ವತತೆಯನ್ನು ಪರಿಪೂರ್ಣವಾಗಿ ಅನುಭವಿಸಿದಾಗ, ಯಾವ ಆಶ್ರಯವೂ ನಮಗೆ ಸಿಕ್ಕಬಾರ್ದು. ನಾವು ನಿರಾಶ್ರಿತರಾಗಬೇಕು. ದಟ್ಸ್ ವಾಟ್ ಹ್ಯಾಪನ್ ಟು ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತ ಶಿಲುಬೆಗೆ ಏರಿದಾಗ ಯಾರಿದ್ರು ಆತನ ಜೊತೆ? ನೋಬಡಿ ಕುಡ್. ಎಲ್ಲರೂ ಆತನನ್ನು ತೊರೆದ್ರು. ತಿಳಿದವರು ಸಹ ನನಗೆ ತಿಳಿದಿಲ್ಲ ಇವನು ಅಂತ ಹೇಳಿದರು. ಜೊತೆಗೆ ಇದ್ದಂಥ ಶಿಷ್ಯರು ಸಹ ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂದ್ಬಿಟ್ರು. ಶಿಲುಬೆಗೆ ಏರಿಸಿದರೆ ಆತ ಕೊನೆಗೆ ಭಗವಂತನನ್ನು ಏನಂತ ಬೇಡ್ಕೊಂಡ? ಇಟ್ಸ್ ನಾಟ್ ಮೈ ವಿಲ್, ಲೆಟ್ ಯುವರ್ ವಿಲ್ ಬಿ ಡನ್. ಅಲ್ಲಿವರೆಗೂ ವೈ ಗಾಡ್ ಯು ಹ್ಯಾವ್ ಫೋರ್ಸೇಕನ್ ಮೀ. ಭಗವಂತ, ನನ್ನನ್ನು ಯಾಕೆ ಬಿಟ್ಟುಬಿಟ್ಟೆ ನೀನು? ಹೀಗೆ ನನ್ನನ್ನು ಯಾಕೆ ತ್ಯಜಿಸಿದೆ? ಅಂದರೆ ಅಲ್ಲಿವರೆಗೂ ರೆಸಿಸ್ಟೆನ್ಸ್ ಇತ್ತು, ವಿರೋಧವಿತ್ತು. ಏನು ನಡೀತಿದೆಯೋ ಅದನ್ನು ಪರಿಪೂರ್ಣವಾಗಿ ಸ್ವೀಕರಿಸಲಿಕ್ಕೆ ಕ್ರಿಸ್ತನಿಗೆ ಆಗಲಿಲ್ಲ. ಆದರೆ ಒಂದು ಹಂತವನ್ನು ತಲುಪಿದ, ಶಿಲುಬೆಗೇರಿಸಿದರೆ, ಹೊಡಿತಾ ಇದ್ದಾರೆ ಮಳೆ. ಒಂದು ಹಂತದಲ್ಲಿ ಹಿ ಸೆಡ್, ವಾಟ್ ಡಿಡ್ ಹಿ ಸೇ? ನನ್ನ ಇಚ್ಛೆಯಲ್ಲ ಭಗವಂತ,
ನಿನ್ನಿಚ್ಛೆಯಂತೆ ನಡೆಯಲಿ. ಈ ವ್ಯಕ್ತಿಗಳು ಏನು ಮಾಡ್ತಿದ್ದಾರೋ ಅದು ಅವರಿಗೆ ಗೊತ್ತಿಲ್ಲ. ಅವರು ಎಂಥ ಕಾರ್ಯ ಮಾಡ್ತಿದ್ದಾರೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಅವರನ್ನು ಕ್ಷಮಿಸಿ ಬಿಡು. ಯಾವಾಗ ಆ ಒಂದು ಸಂದರ್ಭವನ್ನು ಪರಿಪೂರ್ಣವಾಗಿ ಅದು ಇದ್ದಂತೆ ಇದ್ದ ಹಾಗೆ ಸ್ವೀಕರಿಸಿದ್ನೋ ಆಗ ಜೀಸಸ್ ಡಿಸಪಿಯರ್ಡ್ ಅಂಡ್ ಕ್ರೈಸ್ಟ್ ಅಪಿಯರ್ಡ್. ಆಗ ಏಸು ಮಾಯವಾಗಿಬಿಟ್ಟ, ಕ್ರಿಸ್ತ ಉದಯನಾದ. ಬುದ್ಧರಿಗೂ ಹಾಗೆ ಜ್ಞಾನೋದಯವಾಗೋ ತನಕ ಅವರು ಗೌತಮರು ಅಲ್ವಾ. ಜ್ಞಾನೋದಯವಾದ ನಂತರ ಅವರಲ್ಲಿದ್ದ ಬುದ್ಧ ಎಚ್ಚರಗೊಂಡ. ನಮ್ಮೊಳಗೂ ಒಬ್ಬ ಕ್ರಿಸ್ತನಿದ್ದಾನೆ, ನಮ್ಮೊಳಗೂ ಒಬ್ಬ ಬುದ್ಧನಿದ್ದಾನೆ. ಆದರೆ ಆತ ಎಚ್ಚರವಾಗಬೇಕು. ನಾವು ನಿದ್ರೆ ಮಾಡ್ತಿದ್ದೀವಿ. ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಯಾರು? ಅವನೇ ಬುದ್ಧ. ನಟ್ಟ ನಡು ರಾತ್ರಿ ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಎದ್ದು ಸತ್ಯ ಸಂಶೋಧನೆಯೆಲ್ಲ ಮಾಡ್ತಾ ಹೊರಟೇ ಬಿಟ್ಟ. ಯಾವ ಹಂತವನ್ನು ತಲುಪ್ದ ಅಂತಂದರೆ, ಎಷ್ಟೋ ಅನ್ಸರ್ಟನ್ಟೀಸ್ ಹಿ ಪಾಸ್ಡ್ ಥ್ರೂ. ಸಾಕಷ್ಟು ದೈಹಿಕ ಪರಿಶ್ರಮದ ನಂತರ ಈ ನಿರಂಜನ ನದಿಯ ಮಧ್ಯೆ ಸಿಕ್ಕಾಕೊಂಡಂತಹ ಬುದ್ಧನಿಗೆ ಅರಿವಿಗೆ ಬಂತು, ಇನ್ನು ನಾನು ಮಾನಸಿಕ ಸಾಧನೆಯನ್ನು ಮುಂದುವರಿಸಬೇಕು, ಶರೀರವನ್ನು ಕೃಶವಾಗುವಂತೆ ಮಾಡಬಾರ್ದು ಅಂತ ಆಹಾರವನ್ನು ಸೇವಿಸಿದ. ನದಿ ದಾಟಿದ ನಂತರ ಒಂದು ವಿಶಾಲವಾದಂಥ ಅರಳಿ ಮರ, ಪೀಪಲ್ಸ್ ಟ್ರೀ, ಆ ಮರದ ಕೆಳಗೆ ಕುಳಿತ ಒಂದು ನಿರ್ದಿಷ್ಟ ನಿರ್ಧಾರಕ್ಕೆ ಬಂದ. ಇನ್ನು ನಾನು ಜ್ಞಾನೋದಯವಾಗುವ ತನಕ ಇಲ್ಲಿಂದ ಮೇಲೆ ಎದ್ದೇಳಲ್ಲ. ಸೊ ಹಿಸ್ ಫಸ್ಟ್ ಅಂಡ್ ದ ಓನ್ಲಿ, ಫಸ್ಟ್ ಅಲ್ಲ, ದ ಓನ್ಲಿ ಪ್ರಯಾರಿಟಿ ವಾಸ್ ಟು ಗೆಟ್ ಇನ್ ಟು ಸೆಲ್ಫ್ ರಿಯಲೈಸೇಷನ್ ಆರ್ ಎನ್ಲೈಟನ್ಮೆಂಟ್. ಜ್ಞಾನೋದಯ ಒಂದೇ ಗುರಿ, ನಥಿಂಗ್ ಎಲ್ಸ್. ನಮ್ಮನ್ನು ಕೇಳಿದ್ರೆ ನಿನ್ನ ಗುರಿ ಏನಪ್ಪ ಅಂದರೆ ನಾವು 100 ಗುರಿಗಳನ್ನ ಹೇಳ್ತೀವಿ. ಬುದ್ಧನಿಗೆ ಉಳಿದದ್ದು ಒಂದೇ ಗುರಿ. ವಾಟ್ ಈಸ್ ದಟ್? ಐ ಶುಡ್ ನಾಟ್ ಮೂವ್ ಫ್ರಮ್ ದಿಸ್ ಪ್ಲೇಸ್ until and unless I get into self-realization or enlightenment. ಅಲ್ಲಿವರೆಗೂ ಕದಲೋದಿಲ್ಲ ಅಂತ ಕುಳಿತ ಕೆಲವೇ ದಿನಗಳಲ್ಲಿ, ದಿನಗಳೂ ಆಗಿಲ್ಲ ಅನಿಸುತ್ತೆ ಹೆಚ್ಚಾಗಿ, ಜ್ಞಾನೋದಯವಾಗೋಯಿತು. ಆ ಜ್ಞಾನೋದಯದ ಸಂದರ್ಭದಲ್ಲಿ ಆತನ ಆಳ ಅರಿವಿಗೆ ಬಂದಂತಹ ಸತ್ಯಗಳನ್ನು ಆತ ಪ್ರಚಾರ ಮಾಡಬೇಕಾಗಿತ್ತು. ಇದಾಗಲಿಕ್ಕೆ ಮೊದಲು ಏನಾಯಿತು ಅಂದರೆ, ಯಾವಾಗ ಬುದ್ಧ ಆ ಹಠ ಸಾಧನೆಯನ್ನು ತೊರೆದು ಮಧ್ಯಮ ಮಾರ್ಗವನ್ನು ಅನುಸರಿಸಿದ್ನೋ, ಆಹಾರವನ್ನು ಸ್ವೀಕರಿಸಿದ್ನೋ, ಆತನ ಜೊತೆ 5 ಜನ ಇದ್ರಲ್ಲ ಸಹಯೋಗಿಗಳು, ಅವರು ನೀನೊಬ್ಬ ಭ್ರಷ್ಟ, ನೀನೊಬ್ಬ ವ್ರತಭ್ರಷ್ಟ, ಯು ಆರ್ ಎ ರೆನಿಗೇಟ್, ನಿನ್ನ ಜೊತೆ ನಾವು ಇರೋದಿಲ್ಲ ಅಂತ ಅಂದು ಬುದ್ಧ ಅವರನ್ನು ವಿಸರ್ಜಿಸಿದ. ಅವ್ರು ಹೊರಟೋದ್ರು ಅವ್ರ ಪಾಡ್ಗವರು. 6 ವರ್ಷಗಳ ಕಾಲ ಕಠಿಣ ಪರಿಶ್ರಮದಲ್ಲಿ ಅವರ ಜೊತೆ ಸಹಯೋಗಿಗಳಾಗಿದ್ದವರು ನೀನೊಬ್ಬ ಭ್ರಷ್ಟ ಅಂದರು. ಬುದ್ಧ ತನ್ನ ದಾರಿಯನ್ನು ತಾನು ಹಿಡಿದು ಮುಂದೆ ಹೋದ. ಇವರು 5 ಜನ ಬುದ್ಧನನ್ನು ವಿಸರ್ಜಿಸಿ ಹೊರಟು ಹೋದರು. ಆಮೇಲೆ ಉಳಿದದ್ದು ಬುದ್ಧ ಒಬ್ಬನೇ. ನೋಬಾಡಿ ವಿತ್ ಬುದ್ಧ. ತಂದೆ ಇಲ್ಲ, ತಾಯಿ ಇಲ್ಲ, ಹೆಂಡತಿ ಇಲ್ಲ, ಮಗಳಿಲ್ಲ, ಅರಮನೆ ಇಲ್ಲ, ಅಷ್ಟವೈಭೋಗ ಇಲ್ಲ, ಸೇವಕರಿಲ್ಲ, ಆಸ್ತಿ ಇಲ್ಲ, ಕೀರ್ತಿ ಇಲ್ಲ, ಪದವಿ ಇಲ್ಲ, ಮಿತ್ರರಿಲ್ಲ, ಬಂಧು ಬಾಂಧವರಿಲ್ಲ. alone. Truth always is something which you can realize when you become alone. It is a flight of alone to the alone ಅಂತೀವಿ. ಫ್ಲೈಟ್ ಆಫ್ ಅಲೋನ್ ಟು ದ ಅಲೋನ್. ಫ್ಲೈಟ್ ಅಂತಂದರೆ ಏನು? ಹಾರೋದು.
ಅಲ್ವಾ? ಅಲೋನ್ ಟು ದ ಅಲೋನ್. ಸ್ಮಾಲ್ ಲೆಟರ್ ಅಲೋನ್ ಅಂದರೆ ಆತ್ಮ, ಕ್ಯಾಪಿಟಲ್ ಲೆಟರ್ ಅಲೋನ್ ಅಂದರೆ ಪರಮಾತ್ಮ. ಈ ಆತ್ಮ ಪರಮಾತ್ಮನ ಕಡೆ ಹಾರಿ ಹೋಗಿ ಆ ಪರಮಾತ್ಮನೊಡನೆ ಸಂಯೋಗ ಹೊಂದಬೇಕಂದ್ರೆ ಈ ಎಲ್ಲ ಬಂಧನಗಳನ್ನು ಬಿಟ್ಟಿರಬೇಕು. ಸಕಲ ಬಂಧನಗಳನ್ನು ತೊರೆದು ಕೊನೆಗೆ ಸಹಯೋಗಿಗಳನ್ನು ಕಳೆದುಕೊಂಡು ಏಕಾಂಗಿಯಾಗಿ ಹೋಗಿ ಅಬೋಧಿ ವೃಕ್ಷದ ಕೆಳಗಡೆ ಕುಳಿತು ಬಹಳ ಕಠಿಣವಾದಂಥ ನಿರ್ಧಾರವನ್ನು ಮಾಡಿ ಆಳ ಧ್ಯಾನದಲ್ಲಿ ತೊಡಗಿಕೊಂಡಾಗ ಆತನಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯವಾಯಿತು. ಎ ಫ್ಲ್ಯಾಶ್ ಆಫ್ ಟ್ರೂತ್ ಅಂತಾರೆ ಅದನ್ನು. ಇಟ್ ಈಸ್ ಎ ಫ್ಲ್ಯಾಶ್ ಆಫ್ ಲೈಟ್ ಅಂತಾರೆ. ಫ್ಲ್ಯಾಶ್ ಆಫ್ ಲೈಟ್. ಇಟ್ ಜಸ್ಟ್ ಹ್ಯಾಪನ್ಸ್. ಆಗ ಆತನ ಅರಿವಿಗೆ ಬಂದಂಥ ಚತುರಾರ್ಯ ಸತ್ಯಗಳು. ಯಾವುದದು ಚತುರಾರ್ಯ ಸತ್ಯಗಳು? ಅದನ್ನು ನಮ್ಮ ಮುಂದಿನ ಉಪನ್ಯಾಸಕರು ವಿವರಿಸಿ ನಿಮಗೆ ಹೇಳ್ತಾರೆ. ಆ ಚತುರಾರ್ಯ ಸತ್ಯಗಳನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊದಲನೆಯದು, ಈ ಸಂಸಾರದಲ್ಲಿ ದುಃಖ ಕಟ್ಟಿಟ್ಟ ಬುತ್ತಿ. ಸಂಸಾರವೇ ದುಃಖ ಸಾಗರ. ಇದರಲ್ಲಿ ಅಪಾರವಾದ ದುಃಖವಿದೆ, ಮೊದಲನೇದು. ಎರಡನೇ ಸತ್ಯ ಏನು? ಈ ದುಃಖಕ್ಕೆ ಮೂಲ ಕಾರಣ ಮನುಷ್ಯನ ಮನಸ್ಸಿನಲ್ಲಿ ಹುದುಗಿರುವ ಆಶೆಗಳೇ. ಆಶೆಯೇ ದುಃಖಕ್ಕೆ ಕಾರಣ, ಎರಡನೇ ಸತ್ಯ. ಮೂರನೆಯದು, ದುಃಖವನ್ನು ನಿರ್ಮೂಲನ ಮಾಡಲು ಸಾಧ್ಯವಿದೆ. ನಾಲ್ಕನೆಯದು, ಹೇಗೆ ನಿರ್ಮೂಲನೆ ಮಾಡೋದು? ಸುವರ್ಣ ಅಷ್ಟಾಂಗ ಪಥ. ಅರ್ಥ ಆಯ್ತಲ್ವಾ? ಇದು 4. ಮೊದಲನೇದು, ಸಂಸಾರವೇ ದುಃಖ ಸಾಗರ. ಇದರಲ್ಲಿ ಅಪಾರವಾದ ದುಃಖವಿದೆ. ಒಂದಲ್ಲ ಒಂದು ರೀತಿ ವ್ಯಕ್ತಿ ದುಃಖದಲ್ಲೇ ತೊಡಗಿಕೊಂಡಿರ್ತಾನೆ. ಸಕಲ ಅಷ್ಟ ವೈಭೋಗಗಳಿದ್ರೂ ದುಃಖ ಇರುತ್ತೆ. ಇದು ದುಃಖ ಸಾಗರವೇ. ಯಾವುದೋ ಒಂದು ದುಃಖ ಕಾಡ್ತಾ ಇರುತ್ತೆ ನಮ್ಮನ್ನು. ಭೂತಕಾಲಕ್ಕೆ ಸಂಬಂಧಪಟ್ಟಿದ್ದೋ, ವರ್ತಮಾನ ಕಾಲದಲ್ಲಿ ಅನುಭವಿಸ್ತಾ ಇರೋದೋ, ಇಲ್ಲ ಭವಿಷ್ಯಕ್ಕೆ ಸಂಬಂಧಪಟ್ಟ ಅಭದ್ರತೆಯೋ. ದಟ್ ವಿಲ್ ಬಿ ಗಿವಿಂಗ್ ರೈಸ್ ಟು ವರಿ. ಮುಂದೇನು, ಹಿಂದೆ ಹೀಗೆ ಆಗೋಯ್ತಲ್ಲ, ಹಿಂದೇನು ಪರಿಸ್ಥಿತಿ ನಂದು ಕಾಡ್ತಾ ಇರುತ್ತೆ. ಹಾಗಾಗಿ ಸಂಸಾರ ದುಃಖ. ಎರಡನೇದು, ಈ ದುಃಖಕ್ಕೆ ಕಾರಣ ಏನು? ನಾವೇನನ್ನೋ ಬಯಸ್ತಾ ಇದ್ದೀವಿ, ಏನನ್ನೋ ಅಪೇಕ್ಷಿಸುತ್ತಿದ್ದೀವಿ. ಅದೇ ದುಃಖಕ್ಕೆ ಕಾರಣ. ಎಲ್ಲ ಅಪೇಕ್ಷೆಗಳನ್ನು ತೊರೆದು ನಿರಪೇಕ್ಷಿತನಾದರೆ ದುಃಖವನ್ನು ನಿರ್ಮೂಲನ ಮಾಡಲಿಕ್ಕೆ ಸಾಧ್ಯವಿದೆ. ಆ ಮಾರ್ಗ ಯಾವುದು? ಸುವರ್ಣ ಅಷ್ಟಾಂಗ ಮಾರ್ಗ. ಇದು ಚತುರಾರ್ಯ ಸತ್ಯಗಳು. ಚತುರಾರ್ಯ, ಚತುರ್ ಅಂದರೆ ಏನು? 4. ಆರ್ಯ ಸತ್ಯಗಳು, ಪುರಾತನ ಸತ್ಯಗಳು. ಈ 4 ಸತ್ಯಗಳು ಆತನಿಗೆ ಗೋಚರವಾಯಿತು. ಬುದ್ಧ ಜ್ಞಾನೋದಯದ ನಂತರ ಬಂದು ಒಂದು ಗುಡ್ಡವನ್ನು ಹತ್ತಿ ನಿಂತ್ಕೊಳ್ತಾನಂತೆ. ವಿಶಾಲವಾದ ಪ್ರಕೃತಿ ಸೌಂದರ್ಯ. ಕಣ್ತೆರೆದು ನೋಡಿದ್ರೆ ಒಂದೊಂದು ಅಣುವು ಸಹ ಆತನಿಗೆ ಕಾಣಿಸುತ್ತಂತೆ. ಎವ್ರಿ ಸಿಂಗಲ್ ಬಿಟ್ ಆಫ್ ಆಟಮ್ ಈಸ್ ವಿಸಿಬಲ್ ಟು ಹಿಮ್. ಆಟಮ್ ಅಂದರೆ ಏನು ಗೊತ್ತಾ? ಒಂದು ಸೂಜಿಯ ಮೊನೆಯ ಮೇಲೆ 60,000ಕ್ಕಿಂತ ಹೆಚ್ಚು ಅಣುಗಳನ್ನು ನೀವು ಜೋಡಿಸಬಹುದು. ಅಂದರೆ ಅದು ಇನ್ನೆಷ್ಟು ಚಿಕ್ಕದು. ಈ ಜಗತ್ತೆಲ್ಲ ಅಣುಗಳಿಂದಲೇ ಮಾಡಲ್ಪಟ್ಟಿರೋದು. ನೀವಾಗಲಿ, ನಾನಾಗಲಿ, ನನ್ನ ಕಣ್ಣಿಗೆ ಕಾಣ್ತಿರೋ ಪ್ರತಿ ವಸ್ತುವಾಗಲಿ, ದ್ರವ್ಯವಾಗಲಿ, ಪ್ರತಿಯೊಂದು ಅಣುಗಳಿಂದಲೇ ಮಾಡಲ್ಪಟ್ಟಿರೋದು. ವಿಜ್ಞಾನ ಗೊತ್ತಿರೋರಿಗೆ ಇದರ ಅರ್ಥ ಗೊತ್ತಾಗುತ್ತೆ. ಪ್ರತಿಯೊಂದು ಪರಮಾಣುಗಳಿಂದಲೇ ಮಾಡಲ್ಪಟ್ಟಿರೋದು. ಆತನ ದೃಷ್ಟಿ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ, ವಿಶಾಲವಾದ ಈ ಜಗತ್ತಿನಲ್ಲಿ ಹರಡಿಕೊಂಡಿರುವಂತಹ ಒಂದೊಂದು ಪರಮಾಣುವು ಕಣ್ಣಿಗೆ ಕಾಣಿಸ್ತಿದೆ. ಸ್ಪಷ್ಟವಾದ ದೃಷ್ಟಿ, ಸೂಕ್ಷ್ಮವಾದಂಥ ದೃಷ್ಟಿ. ಆತನಲ್ಲಿ ಸಾಕಷ್ಟು ಬದಲಾವಣೆಯಾಗೋಗಿದೆ. ಆದರೆ ಬೋಧನೆ ನೀಡಬೇಕಾ ನೀಡಬಾರ್ದಾ ಅನ್ನುವಂತಹ ಒಂದು ಗೊಂದಲವಿದೆ. ಈ ಗೊಂದಲವನ್ನು ಹೊತ್ಕೊಂಡು ಆತ
2 ತಿಂಗಳುಗಳ ಕಾಲ ನಡೆದು ಸಾರನಾಥಕ್ಕೆ ಬರ್ತಾನೆ. ವಾರಣಾಸಿಯಿಂದ ಹೆಚ್ಚು ಕಡಿಮೆ 10-12 ಕಿಲೋಮೀಟರ್ಗಳಲ್ಲಿ ಸಾರನಾಥವಿದೆ. ನೀವು ಭಾಳಷ್ಟು ಜನ ವಾರಣಾಸಿಗೆ ಹೋದವರು ಸಾರನಾಥಕ್ಕೆ ಹೋಗಿ ಬಂದಿರ್ತೀರಿ. ಸಾರನಾಥದಲ್ಲಿ ಸಾಕಷ್ಟು ಬೌದ್ಧ ಸ್ತೂಪಗಳಿದೆ. ಈಗಂತೂ ದೊಡ್ಡ ಬುದ್ಧನ ವಿಗ್ರಹವನ್ನು ಕಟ್ಟಿದ್ದಾರೆ, ನೀವು ಕಂಡಿರಬಹುದು ಅದನ್ನು. ಅಲ್ಲಿ ಒಂದು ಜಿಂಕೆ ವನವಿತ್ತು. ಅಂದರೆ ಸಾಕಷ್ಟು ಜಿಂಕೆಗಳು ವಾಸ ಮಾಡ್ತಾ ಇದ್ದಂತಹ ಬನ. ಆ ಬನಕ್ಕೆ ಬರ್ತಾನೆ ಆತ. ಒಂದು ಮರದ ಕೆಳಗಡೆ ಕುಳಿತುಕೊಂಡಿರ್ತಾನೆ. ಈ 5 ಜನ ಸಹಯೋಗಿಗಳು ಈತನನ್ನು ನೀನೊಬ್ಬ ಭ್ರಷ್ಟ ಅಂತ ಹೇಳಿ ಹೊರಟೋಗಿದ್ರಲ್ಲ, ಅವರು ಸಾರನಾಥಕ್ಕೆ ಬಂದಿರ್ತಾರೆ. ನೋಡಿ ಎಂತಹ ಒಂದು ಸಂಯೋಗ ಅದು. ಈತ ಮರದ ಕೆಳಗಡೆ ಕುಳಿತುಕೊಂಡಿರೋದನ್ನು ನೋಡಿ ಅವರು ದೂರದಿಂದ, ಈತ ಇಲ್ಲಿ ಕುಳಿತಿದ್ದಾನಲ್ಲ, ವಚನ ಭ್ರಷ್ಟ ಇವನಿಗೆ ನಮಸ್ಕಾರ ಮಾಡಬಾರ್ದು. ಅವ್ರ ಮನಸ್ಸಿನಲ್ಲೇ ಮಾತಾಡ್ಕೋತಾರೆ ಒಬ್ರಿಗೊಬ್ರು, ಏನಂತ, ಇವನಿಗೆ ಮರ್ಯಾದೆ ಗೌರವ ನಮಸ್ಕಾರ ಕೊಡಬಾರ್ದು, ಈತ ಒಬ್ಬ ಭ್ರಷ್ಟ ಅಂತ ಅಂದ್ಕೊಳ್ತಾರೆ. ನಡೆದು ಬರ್ತಾರೆ ಹತ್ರ 5 ಜನ. ಆದರೆ ಬರ್ತಾ ಬರ್ತಾ ಹತ್ರ ಅವ್ರಿಗೆ ಅನಿಸುತ್ತೆ ಈತನ ಮುಖದ ತೇಜಸ್ಸೇ ಬದಲಾಗೋಗಿದೆ. ಅಪಾರವಾದ ತೇಜಸ್ಸು, ವಿಶಾಲವಾದಂತಹ ಒಂದು ಎಥಿರಿಕ್ ಫೀಲ್ಡ್, ತೇಜೋಮಂಡಲ ಆತನ ಸುತ್ತಲೂ ಆವರಿಸಿದೆ. ಅಪೂರ್ವವಾದಂಥ ಒಂದು ಕಳೆ. ಆ 5 ಜನರಲ್ಲಿ ಒಬ್ಬ ಶಿಷ್ಯನ ಹೆಸರು ಕೊಂಡಣ್ಣ ಅಂತ. ಅವನಿಗೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಬಿಕಾಸ್ ಹಿ ಕೇಮ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಆರಾ ಆಫ್ ಬುದ್ಧ. ಬುದ್ಧರ ಆರಾ ಒಳಗಡೆ, ಬುದ್ಧರ ಆರಾ ಸುಮಾರು ಕಿಲೋಮೀಟರ್ಗಳಷ್ಟು ಹರಡಿರ್ತಿತ್ತಂತೆ. ಅವರು ಎಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು ಅಷ್ಟು ಕ್ಷೇತ್ರದಲ್ಲಿ ಅವರ ಆರಾದ ಪ್ರಭಾವ ಇರ್ತಿತ್ತು. ಪ್ರಾಣಿಗಳು ಸಹ ತಮ್ಮ ಕ್ರೌರ್ಯವನ್ನು ಮರೆತು ಹೋಗ್ತಿದ್ವು. ದಟ್ ಈಸ್ ದ ಇನ್ಫ್ಲೂಯೆನ್ಸ್ ಆಫ್ ಗುರು. ಈಸ್ ಎ ಗ್ರೇಟ್ ಗುರು. ಇಂದು ಗುರುಪೂರ್ಣಿಮೆ, ಅದಕ್ಕೆ ಆಷಾಢ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ಹೇಳೋದು. ಆತನ ತೇಜೋಮಂಡಲಕ್ಕೆ ಸಿಕ್ಕಾಕೊಂಡಂತಹ ಕೊಂಡಣ್ಣ, ಯಾರು ನಾನು ಇವನಿಗೆ ಮರ್ಯಾದೆ ಕೊಡಬಾರ್ದು, ಗೌರವ ಕೊಡಬಾರ್ದು ಈತನನ್ನು ಅಂತ ಅಂದ್ಕೊಂಡು ಬಂದರೋ, ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ನಂತೆ. ಅವನನ್ನು ಅನುಸರಿಸಿ ಇನ್ನಿತರ 4 ಶಿಷ್ಯರು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆತನಲ್ಲಿ ವಿನಂತಿ ಮಾಡಿಕೊಂಡ್ರಂತೆ, ಯು ಆರ್ ಎನ್ಲೈಟೆಂಡ್. ಅವ್ರು ಹೇಳಲಿಲ್ಲ ನಾನು ಐ ಆಮ್ ಎನ್ಲೈಟೆಂಡ್ ಅಂತ. ಯಾವ ವ್ಯಕ್ತಿನೂ ತಾನು ಮಾಡಿದ ಸಾಧನೆಯನ್ನು ಇತರರ ಜೊತೆ ಹೇಳ್ಕೊಳ್ಳಿಕ್ಕೆ ಮಹಾತ್ಮನಾದರೆ ಇಷ್ಟಪಡೋದಿಲ್ಲ. ಹೇಳಿಕೊಳ್ತಾ ಇದ್ದಾರೆ ಅಂದರೆ ಅರ್ಥ ಏನೆಂದರೆ ಅವರಲ್ಲಿ ಇನ್ನೂ ಅಹಂ ಉಳಿದಿದೆ ಅಂತ. ಇವರು ಅಹಂನ ದಾಟಿ ಹೋದವರು, ದಶಬಂಧಗಳನ್ನು ಕಳ್ಕೊಂಡವರು. ಆಲ್ 10 fetters he is clearly transcended. ಸಾಷ್ಟಾಂಗ ನಮಸ್ಕಾರ ಮಾಡಿ, ಯು ಆರ್ ಎನ್ಲೈಟೆಂಡ್, ನಮಗೆ ನಿನ್ನ ಬೋಧನೆಗಳನ್ನು ನೀಡು ಅಂತ ಹೇಳಿದ್ರಂತೆ. ಆ ಬೋಧನೆಗಳನ್ನು ಅವರು ನೀಡಿದ ದಿನವೇ ಆಷಾಢ ಹುಣ್ಣಿಮೆ. ಅಂತ ಆಷಾಢ ಹುಣ್ಣಿಮೆಯನ್ನು ಪವಿತ್ರವಾದ ದಿನವೆಂದು ನಾವು ಪರಿಗಣಿಸ್ತೇವೆ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ. ಜೊತೆಗೆ ನಮ್ಮ ಶ್ವೇತರ್ಷಿ ಸಂಘವಿದೆಯಲ್ಲ, ಸೋದರ ಸಮಾಜ ಅಥವಾ ಶ್ವೇತರ್ಷಿ ಸಂಘ ಅಂತ ಅಂದರೆ ಮಹಾತ್ಮರು ತಾವು ರಚಿಸಿಕೊಂಡಂತಹ ಒಂದು ಸಂಘ. ಮಹಾತ್ಮರು ಅಂದರೆ ಜೀವನ್ಮುಕ್ತರು. ಈ ಜೀವನ್ಮುಕ್ತ ಋಷಿಗಳ ಒಂದು ಸೋದರ ಸಮಾಜವಿದೆ. ಆ ಸೋದರ ಸಮಾಜ ಹಿಮಾಲಯದ ತಪ್ಪಲು ಪ್ರದೇಶ, ಅಲ್ಲಿ ಸಂಸ್ಕಾರ ಕಾರ್ಯವನ್ನು ಮಾಡ್ತಾರೆ. 2 ಸಮ್ಮೇಳನಗಳು, 2 ಸಂಸ್ಕಾರ ಕಾರ್ಯಗಳು ಪ್ರತಿ ವರ್ಷ 2 ಹುಣ್ಣಿಮೆಗಳಂದು ನಡೆಯುತ್ತೆ. ವೈಶಾಖ ಹುಣ್ಣಿಮೆಯ ದಿವಸ ಹಿಮಾಲಯದ ಉತ್ತರ ತಪ್ಪಲಿನಲ್ಲಿ ನಡೆಯುತ್ತೆ ಸಂಸ್ಕಾರ ಕಾರ್ಯ. ಅಂದು ದೀಕ್ಷಾದಾತರು ಸಹ ಅಲ್ಲಿ ಪ್ರತ್ಯಕ್ಷವಾಗ್ತಾರೆ. ಆದರೆ ಆಷಾಢ ಹುಣ್ಣಿಮೆಯ ದಿವಸ ಹಿಮಾಲಯ ಪರ್ವತದ ದಕ್ಷಿಣ ತಪ್ಪಲಿನಲ್ಲಿರುವ ಮೈತ್ರೇಯ ಮಹರ್ಷಿಗಳ ಆಶ್ರಮದ ಬಳಿ ಸೋದರ ಸಮಾಜ ಒಟ್ಟಾಗಿ ಸೇರುತ್ತೆ. ಇಲ್ಲಿ
ಮೈತ್ರೇಯರ ಒಂದು ಆಶ್ರಮದ ಮುಂದೆ ದೊಡ್ಡ ಉದ್ಯಾನವನವಿದೆಯಂತೆ. ಆ ಉದ್ಯಾನವನದಲ್ಲಿ ಸ್ಫಟಿಕ ಶಿಲೆಯ ಮೇಲೆ ಮೈತ್ರೇಯರು ಕುಳಿತುಕೊಳ್ತಾರೆ. ಉನ್ನತ ಅಧಿಕಾರ ವರ್ಗ ಅವರ ಸುತ್ತಲೂ ಕುಳಿತುಕೊಳ್ತಾರೆ. ಇತರ ಎಲ್ಲ ಸದಸ್ಯರು ಕೆಳಗಡೆ ಅವ್ರ ಮುಂದೆ ಕುಳಿತುಕೊಳ್ತಾರೆ. ಸ್ಥೂಲ ಶರೀರದಲ್ಲಿ ಯಾರೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಯಾರು ಸ್ಥೂಲ ಶರೀರದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮಲ್ಲಿ ಆ ಸಾಧನೆ ಬೆಳೆದಿದ್ದರೆ ಸೂಕ್ಷ್ಮ ಶರೀರಗಳಲ್ಲಿ ಹೋಗಿ, ಕಾಮ ಶರೀರದ ಮೂಲಕ ಹೋಗಿ ಈ ಸಂಸ್ಕಾರ ಕಾರ್ಯವನ್ನು ಅಲ್ಲಿ ನೋಡಬಹುದು. ಮೈತ್ರೇಯರು ಆ ಗೌತಮ ಬುದ್ಧರು ನಮಗೆ ಆಗ ಜ್ಞಾನೋದಯದ ನಂತರ ಮೊದಲಿನ ಶಿಷ್ಯರಿಗೆ ನೀಡಿದ್ರಲ್ಲ ಒಂದು ಬೋಧನೆ, ಯಾವುದನ್ನು ನಾವು ಧರ್ಮ ಪ್ರವರ್ತನ ಸೂತ್ರ ಅಂತ ಕರಿತೀವೋ, ಚತುರಾರ್ಯ ಸತ್ಯಗಳು ಅಂತ ಹೇಳ್ತೀವೋ, ಅಷ್ಟಾಂಗ ಮಾರ್ಗ ಅಂತ ಏನು ಹೇಳ್ತಾರೋ ಅವರು, ಸುವರ್ಣ ಅಷ್ಟಾಂಗ ಮಾರ್ಗ ಅಂತ ಏನು ಹೇಳ್ತಾರೋ ಅದನ್ನು ಅವರು ಪಠಣ ಮಾಡ್ತಾರಂತೆ ಮೈತ್ರೇಯರು. ಬಹಳ ಸುಂದರವಾಗಿ ಪಠಣ ಮಾಡ್ತಾರಂತೆ. ಜೊತೆಗೆ ಒಂದು ವ್ಯಾಖ್ಯೆಯನ್ನು ಸಹ ಕೊಡ್ತಾರೆ. ಆ ನಿರ್ದಿಷ್ಟ ಕಾಲಕ್ಕೆ, ಆ ನಿರ್ದಿಷ್ಟ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ವ್ಯಾಖ್ಯಾನವನ್ನು ಸಹ ನೀಡ್ತಾರಂತೆ. ಇಷ್ಟು ಕೆಲಸನೂ ಬರೀ 30 ನಿಮಿಷದಲ್ಲಿ ನಡೆದೋಗುತ್ತೆ. ಎಲ್ಲರೂ ತದೇಕ ಚಿತ್ತದಿಂದ ಆಲಿಸ್ತಾರೆ. ನಮ್ಮ ಯೋಗಿ ಲೆಡ್ ಬೀಟರ್ರು ಎಷ್ಟೋ ಬಾರಿ ಅಂತಹ ಸಂಸ್ಕಾರ ಕಾರ್ಯವನ್ನು ಅಟೆಂಡ್ ಮಾಡಿದ್ರಂತೆ ತಮ್ಮ ಸೂಕ್ಷ್ಮ ಶರೀರದಲ್ಲಿ. ಅವರಲ್ಲಿ ನಡೆದಂತಹ ಆ ಘಟನೆಗಳಿಗೆ ಸಂಬಂಧಿಸಿದಂತೆ ಮೈತ್ರೇಯ ಗುರುಗಳು ನೀಡಿದ ಸಂದೇಶದ ಸಾರಾಂಶವನ್ನು ಗುರುಗಳು ಮತ್ತು ಯೋಗಪಥ ಅನ್ನೋ ಗ್ರಂಥದಲ್ಲಿ ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ಅದನ್ನು ನೀವು ಓದಿ ಇನ್ನಷ್ಟು ಆಳವಾದಂತಹ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಇದಲ್ಲದೆ ಇವತ್ತು ವ್ಯಾಸ ಪೂರ್ಣಿಮೆ, ವ್ಯಾಸ ಜಯಂತಿ, ಕೃಷ್ಣದ್ವೈಪಾಯನ ಅಂತ ನಾವೇನು ಹೇಳ್ತೀವಿ, ವೇದವ್ಯಾಸರು ಅಂತ ಏನು ಹೇಳ್ತೀವಿ, ಆ ವೇದವ್ಯಾಸರು ಹುಟ್ಟಿದ ದಿವಸ. ಅವರು ಪರಾಶರ ಮುನಿಗಳ ಪುತ್ರ. ಅವ್ರ ಜನನದ ಹಿಂದೆಲೇ ಒಂದು ದೊಡ್ಡ ಕಥೆ ಇದೆ. ನೀವು ಏನಿಲ್ಲ, ಈಗ ಬೇಕಾದಷ್ಟು ಗ್ರಂಥಗಳಿದೆ, ಇಂಟರ್ನೆಟ್ ಇದೆ, ನಿಮಗೇನು ಬೇಕೋ ಅದನ್ನು ನೀವು ಜ್ಞಾನವನ್ನು ಕೈಯಲ್ಲಿ ಒಂದು ಕಡೆ ಕೂತ್ಕೊಂಡು ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡು ಸಂಪಾದಿಸ್ಬೋದು. ಆದರೆ ಮಾಡಲ್ಲ ನಾವು ಅಷ್ಟೇ. ಪರಾಶರರು ಮಹರ್ಷಿಗಳು ಅವರು. ಓಕೆ, ಅವರು ಆ್ಯಕ್ಚುಲಿ ಸಮ್ ಪೀಪಲ್ ಸೇ ಈಸ್ ಬ್ರಹ್ಮಪುತ್ರರು, ಬ್ರಹ್ಮ ಮಾನಸ ಪುತ್ರರು ಪರಾಶರರು. ಅಂಥ ಪರಾಶರರ ಪುತ್ರನೇ ವ್ಯಾಸನ ಹುಟ್ಟಿನ ಹಿಂದೆ ಒಂದು ಸುಂದರವಾದ ಕಥೆ ಇದೆ, ಓದಿ. ಅಂತಹ ವ್ಯಾಸ ಜಯಂತಿ ಇವತ್ತು. ಮಹಾವೀರರು ಸಹ ಮೊಟ್ಟ ಮೊದಲು ಬೋಧೆಯನ್ನು ನೀಡಿ ಗುರುವಾಗಿದ್ದು ಈ ದಿವಸನೇ. ಮಹಾವೀರರು ಬುದ್ಧರಿಗಿಂತ ಹಿಂದಿನವರು. ಜೈನ ಧರ್ಮ ಬೌದ್ಧ ಧರ್ಮಕ್ಕಿಂತ ಪುರಾತನವಾದ ಧರ್ಮ. ಅವರು ಸಹ ಟೀಚರ್ ಅನ್ನಿಸ್ಕೊಂಡಿದ್ದು, ಗುರು ಅನ್ನಿಸ್ಕೊಂಡಿದ್ದು, ಮೊಟ್ಟ ಮೊದಲು ಬೋಧೆಯನ್ನು ಮಾಡಿದ್ದು ಇದೇ ದಿವಸನೇ. ಇದಲ್ಲದೆ ವೈಷ್ಣವರು ಇವತ್ತು ಒಂದು ವ್ರತ ಮಾಡ್ತಾರೆ, ಗೋಮಾತೆಗೆ ಸಂಬಂಧಪಟ್ಟ ವ್ರತ. ಆ ವ್ರತವನ್ನು ಮಾಡಿ ಕೃಷ್ಣನನ್ನು ಆರಾಧಿಸುವುದು ಇವತ್ತೇ. ಸೊ ಹಲವಾರು ಮಹತ್ತರವಾದ ಘಟನೆಗಳು, ಆಚರಣೆಗಳು, ವ್ರತಗಳು ನಡೆಯುವಂತಹ ಒಂದು ಸುಂದರವಾದ ದಿವ್ಯವಾದ ದಿನ. ಇಂತಹ ದಿನದ ಮಹತ್ವವನ್ನು ಅರಿತು ಬುದ್ಧರ ಬೋಧನೆಗಳನ್ನು ನಮ್ಮ ಮುಂದಿನ ಉಪನ್ಯಾಸಕರು ನಿಮಗೆ ನೀಡ್ತಾರೆ. ಆ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಈ ಒಂದು ಉಪನ್ಯಾಸದಲ್ಲಿ ತೊಡಗಿಸಿಕೊಂಡು ತಾಳ್ಮೆಯಿಂದ ಇದನ್ನು ಆಲಿಸಿದ್ದಕ್ಕಾಗಿ ನನ್ನ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ.